ನೋಡಿ ಫ್ರೆಂಡ್ಸ್, ಒಬ್ರದೇ 2 ಕಟೋರಿ ಬ್ಲೌಸ್ ಇವೆ. ಸೊ ಅದನ್ನು ನಾನು ಮೊದಲು ಲೈನಿಂಗ್ನ ಚೆನ್ನಾಗಿ ಐರನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೆ. ಹಾಗೆ ಅದೇ ರೀತಿ ಪೇಪರ್ನು ಕಟಿಂಗ್ ಮಾಡ್ಕೊಂಡು ಇಟ್ಟಿದ್ದೇನೆ. ಪೂರ್ತಿ ಮೆಜರ್ಮೆಂಟ್ ಯಾರೆಲ್ಲ ನೋಡಿಲ್ಲ, ನಾನು ವಿಡಿಯೋ ಹಾಕಿದ್ದೇನೆ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕ್ತೇನೆ. ಯಾರೆಲ್ಲ ನೋಡಿಲ್ಲ ಅವ್ರು ನೋಡ್ಕೊಂಡು ಬನ್ನಿ. ನೀವು ಕಟಿಂಗ್ ನೋಡಿದ್ರೇ ನಿಮಗೆ ಅರ್ಥ ಆಗತ್ತೆ ನಾನು ಯಾವ ಕಟಿಂಗ್ ಎಷ್ಟೆಷ್ಟು ತೊಗೊಳ್ಬೇಕು, ಎಲ್ಲಿ ಏನು ಕಟೋರಿಯಲ್ಲಿ ಹೇಳಿದ್ದೇನೆ ಅಂತ ಹೇಳಿ ಎಲ್ಲ ಅರ್ಥ ಆಗತ್ತೆ. ಸೊ ಅದೇ ರೀತಿ ನಾನು ಪೇಪರ್ನ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದೇ ಪೇಪರ್ನ 2 ಬ್ಲೌಸ್ ಮೇಲೆ ಈ ರೀತಿ ಇಟ್ಕೊಂಡು ಈ ರೀತಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ತಿದ್ದೇನೆ ನೋಡಿ. ಹಾಗೆ ಕಟೋರಿ ನೋಡಿ, ಇದು ಏನಿದೆ ಎಲ್ಲ ಕಟೋರಿ. ಸೊ ಇದು ಪೇಪರಲ್ಲಿ ಬಂದಿದ್ದ ಕಟೋರಿ, ಇದು ಮೇನ್ ರೆಡಿ ಆಗೋ ಕಟೋರಿ ಇದೆ. ಸೊ ಈಗ ಇದನ್ನು ನಾವು ಹೊಲಿಯೋಕ್ಕೆ ಅಂತ ರೆಡಿ ಮಾಡ್ಕೊಳ್ಬೇಕು. ಈಗ ನೋಡಿ ನಾನು ತೋರಿಸ್ತೇನೆ. ಈ ಸೈಡ್ ಏನಿದೆ ಅಲ್ಲ, ಈ ಉದ್ದ ಇರೋ ಸೈಡು 1.5 ಇಂಚು ಈ ಕಡೆ ಎಕ್ಸ್ಟ್ರಾ ತಗೊಳ್ಬೇಕು. ಸೊ ಆ ರೀತಿ ಬರೋ ಹಾಗೆ ಇಲ್ಲಿ ನೀವು ಜಾಗ ಬಿಟ್ಬಿಟ್ಟು ಈಗ ನೋಡಿ ರೌಂಡ್ ಇದ್ದಿದ್ದು ಆ ಕಡೆ ಇದೆ. ಸೊ ಇದು ಈ ಸ್ಟ್ರೇಟ್ ಲೈನ್ ಏನಿದೆ ಅಲ್ಲ, ಇಲ್ಲಿ 1.5 ಇಂಚು ತಗೊಳ್ಳಿ. 1.5 ಇಂಚು ತಗೊಂಡು ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಕ್ರಾಸ್ ಆಗಿ. ಆಮೇಲೆ ಈ ರೌಂಡ್ ಇದ್ದ ಕಡೆ ಅರ್ಧ ಇಂಚು ರೌಂಡ್ ಮಾಡ್ಕೊಳ್ಳಿ, ಅರ್ಧ ಇಂಚ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಈ ಕಡೆ ಅರ್ಧ ಇಂಚು, ಈ ಕಡೆ 1.5 ಇಂಚು. ಈಗ ಎರಡು ಎಷ್ಟಿದೆ ನೋಡಿಕೊಂಡು ಅದರದ ಅರ್ಧ ಭಾಗ ತೆಗೀರಿ. ಅರ್ಧ ಭಾಗದ ಮೇಲೆ ಒಂದು ಡಾಟ್ ಕೊಟ್ಟು ಅಲ್ಲಿ ನೀವು 1.5 ಇಂಚು ಎಕ್ಸ್ಟ್ರಾ ಉದ್ದ ತಗೊಂಡು ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾರ್ಕ್ ಮಾಡೋದ್ರಿಂದ ನಿಮ್ಮ ಕಟೋರಿ ಪರ್ಫೆಕ್ಟಾಗಿ ರೆಡಿಯಾಗಿ ಬರುತ್ತೆ. ಸೊ ಈ ರೀತಿ ಪರ್ಫೆಕ್ಟಾಗಿ ಕಟೋರಿ ನೀವು ಕಟಿಂಗ್ ಮಾಡಿದ್ರೆ ನಿಮ್ಮ ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ 100% ಗ್ಯಾರಂಟಿ ಕೊಡ್ತೇನೆ ನಾನು. ಈ ರೀತಿ ಕಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಮೊದಲು ನೀವು ಪೇಪರ್ ಕಟಿಂಗ್ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹೋಗಿ ಪೇಪರ್ ಕಟಿಂಗ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಪೇಪರ್ ಕಟಿಂಗ್ ನೋಡ್ಕೊಂಡ ಮೇಲೇ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಹಾಗೆ ಒಬ್ಬರದೇ ಈ ಥರ 2, 3, 4 ಬ್ಲೌಸ್ ಇದ್ದರೆ ಈ ರೀತಿ ನೀವು ಪೇಪರ್ ಕಟಿಂಗ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಕಟಿಂಗ್ ಮಾಡಿದ್ರೆ ತುಂಬ ಈಸಿಯಾಗಿ ಆಗಿಬಿಡತ್ತೆ. ಅಂದರೆ ಒಂದೇ ಕಟಿಂಗಲ್ಲಿ 3-4 ಬ್ಲೌಸ್ ಕಂಪ್ಲೀಟ್ ಆಗಿಬಿಡತ್ತೆ ಅಂತ ಹೇಳಿ ನಾನು ಈ ರೀತಿ, ಹೇಗೂ ಸಹ ಕಟೋರಿ ಅಂತೂ ಕಂಪಲ್ಸರಿ ಪೇಪರಲ್ಲಿ ಹಾಕ್ಕೊಳ್ಬೇಕೇ, ಹಾಗಾಗಿ ನಾನು ಈ ರೀತಿ ಮಾಡ್ತೇನೆ. ನಿಮಗೆ ನನ್ನ ಐಡಿಯಾ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ನಾನು ನಿಮ್ಮ ಜೊತೆ ನನ್ನ ಐಡಿಯಾ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ಕಮೆಂಟ್ಸಲ್ಲಿ ನೀವು ಯಾವ ರೀತಿ ಕಟಿಂಗ್ ಮಾಡ್ತೀರಾ ಅಂತ ಹಾಕಿ ಫ್ರೆಂಡ್ಸ್. ಮತ್ತು ನೋಡಿ ಬ್ಯಾಕ್ ಪಾರ್ಟ್ ಅಂತೂ ಕಟಿಂಗ್ ಆಯಿತು. ಅದನ್ನು ಸೈಡಲ್ಲಿಟ್ಟು ಈ ರೀತಿ ಫ್ರಂಟ್ ಪಾರ್ಟ್ದು ನಾನು ಸೈಡ್ ಪಾರ್ಟ್ ತೆಗಿತಾ ಇದ್ದೇನೆ. ಈಗ ಸೈಡ್ ಪಾರ್ಟ್ ತೆಗೆದ ಮೇಲೆ ನಾನು ಅದೇ ರೀತಿ ಕಟೋರಿನ ತೆಗಿತೇನೆ. ಯಾರಿಗೆ ಯಾವ ರೀತಿ ಕಂಫರ್ಟೇಬಲ್ ಇದೆ ಆ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ನನಗೆ ಈ ರೀತಿ ಕಂಫರ್ಟೇಬಲ್ ಇದೆ, ನಾನು ಈ ರೀತಿಯೇ ಮಾಡಿ ಅಭ್ಯಾಸ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತೇನೆ ಫ್ರೆಂಡ್ಸ್. ಹಾಗೆ ಇದೇ ಥರ ಒಳ್ಳೆ ವೀಡಿಯೋಸ್ ನಿಮಗೆ ಸಹ ಕಟಿಂಗಲ್ಲಿ ನೋಡಲಿಕ್ಕಿದೆ, ಕಟಿಂಗು ಸ್ಟಿಚಿಂಗು ಅಂದರೆ ಕಮೆಂಟ್ಸಲ್ಲಿ ಹಾಕಿ ಫ್ರೆಂಡ್ಸ್. ನಿಮಗೆ ಯಾವ ಕಟಿಂಗ್ ಬೇಕು ಅಂತ ಹೇಳಿ ನಾನು ಆ ಕಟಿಂಗ್ ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನೀವು ಅಂದರೆ ಒಬ್ಬೊಬ್ಬರಿಗೆ ಪಟ್ ಅಂತ ಎಕ್ಸ್ಪ್ಲೇನ್ ಆಗೋದಿಲ್ಲ, ಪಟ್ ಅಂತ ತಲೆಗೆ ಹತ್ತೋದಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದೇನೆ. ಈಗ ಉಳಿದಿರೋ ಬಟ್ಟೆಯಲ್ಲಿ ನಾನು ಸ್ಲೀವ್ಸ್ ಕಟ್ ಮಾಡ್ತಿದ್ದೇನೆ ನೋಡಿ ಫ್ರೆಂಡ್ಸ್. ಉಳಿದಿರೋ ಬಟ್ಟೆಯಲ್ಲಿ ಸ್ಲೀವ್ಸ್ ಕಟ್ ಮಾಡ್ತಿದ್ದೇನೆ. ಅದನ್ನು 4 ಪಾರ್ಟ್ ಮಾಡ್ಕೊಂಡಿದ್ದೇನೆ. ಸೊ ಉದ್ದ ಬಂದು ನಂದು 11.5 ಇದೆ. ಸೊ ನಾನು 12.5 ತೊಗೊಂಡಿದ್ದೇನೆ ಉದ್ದ. ಆರ್ಮೋಲ್ ಎಷ್ಟಿದೆ ನೋಡಿಕೊಂಡು, ಆರ್ಮೋಲ್ ನೋಡಿ 9 ಇತ್ತು. ಸೊ ಈ ರೀತಿ ನಾನು 9 ಹಾಕ್ಕೊಂಡಿದ್ದೇನೆ. ಬಟ್ಟೆ ಕಡಿಮೆ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಕಡೆಯಿಂದ ನಮಗೆ ಎಷ್ಟು ಬಟ್ಟೆ ಬೇಕು ಅಷ್ಟು ಬಟ್ಟೆ ತೊಗೊಂಡು ಹೊಲಿಯೋಕ್ಕೆ ಅರ್ಧ ಮತ್ತು ಇಲ್ಲಿ ಹಚ್ಚೋಕ್ಕೆ ಅಂತ ಹೇಳಿ ಎಲ್ಲನೂ ಟೋಟಲ್ ಆಗಿ ತೊಗೊಂಡ್ಬಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಂಡು